ನೆನಪೈತೆ ಇಲ್ಲಿ ಯಾರಿಗೆ ಗೊತ್ತೇನಿಗೆ ಬೆಳಗ್ಗೆ ಹೋದರು ಇನ್ನೂ ಬಂದಿಲ್ಲ ನೋಡು ಎಲ್ಲಿ ಹೋಗ್ಯಾರ ಏನ. ಮತ್ತು ಹಾಗಾಗಿ ನನ್ನ ಹೆಸರು ಸವಿತಾ ಅಂತ್ರಿ. ನಮ್ಮ ಯಜಮಾನ್ರಿ ಬೆಳಗ್ಗೆಯಿಂದ ಹೋಗ್ಯಾರ ನೋಡ್ರಿ. ಎದ್ರ ಸಂಬಂಧ ಹೋಗ್ಯಾರಂದ್ರೆ ಬೆಳಗ್ಗೆ 50 ರೂಪಾಯಿ ಕೇಳಿದ್ರು. ನಾನು ಇಲ್ಲಂದೆ. ಅದಕ್ಕೆ ಸಿಟ್ಟು ಮಾಡ್ಕೊಂಡು ಹೋದರು ಇನ್ನೂ ಬಂದಿಲ್ಲ. 11 ಆದ ಟೈಮ್. ಹಾಂ ಬಂದಂಗಾದ್ರೆ ನೋಡ್ರಿ ಅಲ್ಲೇ ಬರಲಿ. ಏನ ಸ್ವಾಮಿ ಯಾರ ದಾರಿ ಕಾಯಾಗತ್ತಿ ರೋಡ್ನ್ಯಾಗ ನಿಂತ? ಹಾಂ ನನ್ನ ಲವರ್ ಬರ್ತೀನಂದಾನ ಅದಕ್ಕೆ ಕಾಯಾಕತ್ತೀನಿ. ಗೊತ್ತಿತ್ಲೆ ನನಗೆ ನೀ ಯಾವನ್ನ ಇಟ್ಕೊಂಡಿ ಅಂತ ಗೊತ್ತಿತ್ತ. ತೆಗಿರಿ ನೀವೇನು ಚಂದ ಮಾತಾಡ್ತೀರಿ. ನಾನು ಹಂಗೆ ನಕಲಿ ಮಾಡಿದ್ರೆ ನೀವೇನ ಅದನ್ನ ಕರೆ ಹಿಡಿದಿರಲ್ಲ. ಅದು ಹೋಗ್ಲಿ ಬಿಡ, ಎದಕ್ ನಿಂತಿಲ್ಲ? ಎದಕ್ಕೆ ನಿಂದಿರ್ಲಿ, ನಿಮ್ದು ದಾಳಿ ಕಾಯಾಗತ್ತಿದ್ದೆ ಯಾವಾಗ ಬರ್ತಾರಂತಂದು. ಜಳಕ್ಕಿಲ್ಲ ಊಟಿಲ್ಲ ಏನಿಲ್ಲಪ್ಪ. ಹೋದವ್ರು ಈಗ ಬಂದಿರಿ. ಮತ್ತು ಗಂಡಗ ಒಂದು 50 ರೂಪಾಯಿ, ಒಂದು 50 ರೂಪಾಯಿ ಕೊಡು ಅಂದ್ರೆ ಕೊಡೋಕ್ಕಾಗಲಿ ನಿನ್ನ ಕಡೆ. ಕೊಡ್ತೀನಿ ಬರ್ರಿ. ಈಗಾರ ಏನಾಗೈತಿ ಜಳಕ ಮಾಡಿ ಊಟ ಮಾಡ್ಬರಿ. ಈಗೇನು ಬೇಕಾಗಿಲ್ಲ ನನಗೆ. ಊಟನೂ ಮಾಡಂಗಿಲ್ಲ ಜಳಕನೂ ಮಾಡಂಗಿಲ್ಲ. ಅಲ್ಲೇ ನಿಮ್ಮ ಮಗಳ ಕಾಲೇಜ್ಗೆ ಫೀ ಕಟ್ಬೇಕಂತಂದು ಒಂದೇ ಸೋನ ಜೀವ ತಿನ್ನಾಗತ್ತ. ಅಕ್ಕಿನ ಕೇಳಿ ನಿಮ್ದು ಕೇಳಿ ನಾನು ಯಾರು ಕೇಳಿ ಹೇಳಿ ನೀನು. ಕಾಲೇಜ್ ಫೀ ಕಟ್ಟಿಲ್ಲ ಸವೀನಾ? ಯಾಕೆ ಕಟ್ಟಿಲ್ಲ? ಯಾಕೆ ಕಟ್ಟಿಲ್ಲ ಅಂದ್ರೆ ರೊಕ್ಕಿಲ್ಲ ಕಟ್ಟಾಕ, ಅದಕ್ಕೆ ಕಟ್ಟಿಲ್ಲ. ಪಾಪ ನನ್ನ ಮಗಳು ಓದಾಕತೈತಿ, ಅದಕ್ಕೆ ಫೀ ಕಟ್ಟಾಕ ನಮ್ಮ ಕಡೆ ರೊಕ್ಕಿಲ್ಲ. ರೊಕ್ಕ ಹೆಂಗಾರ ಸಜ್ಜು ಮಾಡಿದ್ರೆ ಆತ. ನೀವೀಗ ನಾಷ್ಟ ಮಾಡ್ಬರಿ. ಹಾಂ ನಡಿ, ಹಚ್ಚ ನಡಿ. ದಿವ್ಯಾ ಬಾರವಾ ಸಪ್ಪಿಲ್ಲೆ. ಏನಪ್ಪ? ಕಾಲೇಜು ಫೀ ಕಟ್ಬೇಕಂತಲ್ವ? ಹ್ಞೂ ಅಪ್ಪ ಕಟ್ಬೇಕ. ಇನ್ನೊಂದು 2 ದಿನ ಹಂಗೆ ಹೋಗವಾ. ನಾಳೆಲ್ಲ ಸರ್ಚ್ ಮಾಡಿ ಕಟ್ಟು ನನ್ನ ಫೀ. ಹ್ಞೂ ಅಪ್ಪ ಆತ. ನಾಷ್ಟ ಮಾಡಿದ್ದೀನವ ನೀನು? ಹ್ಞೂ ಅಪ್ಪ ಅಗಾಳೆ ತಿಂದೀನಿ. ಎಲ್ಲ ತನವ ನಿಮ್ಮ ತಮ್ಮ? ಆಟ ಅದು ಆಡಕ್ಕೆ ಹೋಗಿರ್ಬೇಕಪ್ಪ ಅವ. ಇದು ವಿಡಿಯೋ ಹಿಂಗೆ ಮುಂದುವರಿದೈತ್ರಿ. ಎಲ್ಲರೂ ನೋಡ್ರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.